ಸ್ನೇಹಿತರೆ ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಒಂದು ಹೊಸ ಥರ ಬಾಜಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಮನೆಯಲ್ಲಿ ತರಕಾರಿ ಇಲ್ವಾ? ಸೊ ಹಾಗಿದ್ರೆ ಈ ಬಾಜಿ ಮಾಡಿ ನೋಡಿ. ಸ್ವಲ್ಪ 1 ಕಪ್ಪು ಕಡಲೆಬೇಳೆ ತಗೊಳ್ಳಿ. ಕೇವಲ 1 ಕಪ್ಪು ಕಡಲೆಬೇಳೆ ಇದ್ದರೆ ಸಾಕು, ಒಂದು ಬಾಜಿ ರೆಡಿ ಆಗುತ್ತೆ. ಅದನ್ನು ಒಂದು 2 ರಿಂದ 3 ತಾಸು ನೆನೆಯೋಕೆ ಬಿಡಿ. ನೋಡಿ ಆಲ್ಮೋಸ್ಟ್ ಅಲ್ಲಿ ನೆಂದಿದೆ. ನಾನು ಅಷ್ಟೊತ್ತಂತೂ ಬಿಟ್ಟಿಲ್ಲ, 1 ಅವರ್ ಅಷ್ಟೇ ಬಿಟ್ಟಿದ್ದೀನಿ. 1 ಅವರ್ಗೆ ಇಷ್ಟು ನೆಂದಿದೆ. ನಿಮಗೆ ಇನ್ನೂ ಟೈಮ್ ಇತ್ತು ಅಂದರೆ, ನಿಮಗೆ ಕಡಿಮೆ ಟೈಮ್ ಇದ್ದರೆ ಮಿನಿಮಮ್ ಆದರೂ ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಇವಾಗ ಒಂದು ಮಿಕ್ಸಿಲಿ ಹಾಕೋರಿ. ನಿಮಗೆ ತುಂಬ ಅಂದರೆ ತುಂಬ ಕಡಿಮೆ ಟೈಮ್ ಇದ್ದರೆ ಒಂದು 5 ರಿಂದ 10 ನಿಮಿಷ ಅಂದರೂ ಟೈಮ್ ಇದ್ದೇ ಇರುತ್ತಲ್ವ, ನೆನೆಯೋಕೆ ಇಟ್ಬಿಟ್ಟು ಆಮೇಲೆ ನೀವು ಈರುಳ್ಳಿ ಏನಾದರೂ ಹೋಗ್ಕೋತಾ ಇರ್ಬೋದು. ಇದನ್ನು ಇವಾಗ ಮಿಕ್ಸಿಗೆ ಹಾಕಿದರೆ ತುಂಬ ಸಣ್ಣಗಾಗುತ್ತಲ್ವ. ಸೊ ನೋಡಿ, ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಹೇಗೆ ಮಿಕ್ಸಿಗೆ ಹಾಕಬೇಕು ಅಂದರೆ ಆನ್ ಆಫ್ ಮಾಡಿ ಹಾಕಬೇಕು. ತುಂಬ ಹಿಟ್ಟನ್ನು ಹಾಕೋದೆಲ್ಲ ಬೇಡ, ಹಾಗೆ ಸ್ವಲ್ಪ ದಪ್ಪ ಇರಬೇಕು. ನೋಡಿ ಇವಾಗ ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತೀನಿ. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅಂದರೆ ಕಡಾಯಿ, ಬುಟ್ಟಿ. ಪಲ್ಯ ನೀವು ಡೈಲಿ ಮನೇಲಿ ಎದ್ರಲ್ಲಿ ಪಾಣೆ ಹೊಡಿತೀರಲ್ವ, ಅದರಲ್ಲೇ ಒಗ್ಗರಣೆ ಹೊಡಿತೀರಲ್ವ, ಅದರಲ್ಲೇ ಸ್ವಲ್ಪ ಜೀರಿಗೆ, ಸಾಸಿವೆ. ನೋಡಿ ನಾನು ಈರುಳ್ಳಿ ಮತ್ತು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಕಡಲೆನ ನೆನೆಯೋಕೆ ಇಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊಳಕ್ಕೆ ಮಿನಿಮಮ್ ಆದರೆ 5 ನಿಮಿಷ ಬೇಕು. ಅಷ್ಟೊತ್ತಿನಲ್ಲಿ ಆ ಕಡಲೆ ನೆನೆದಿರ್ಬಿಟ್ಟಿರುತ್ತೆ. ಈ ಕಡೆ ಈರುಳ್ಳಿ ಕೂಡ ಕಟ್ ಮಾಡಿರ್ತೀವಿ. ಸ್ವಲ್ಪ ಮಸಾಲೆ ಖಾರ, ಹೋಮ್ ಮೇಡ್ ಮಸಾಲ ಖಾರ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ MTR ಮಸಾಲ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ, ಅದನ್ನು ಕೂಡ ನಾನು ರೆಸಿಪಿನ ಬಿಟ್ಟಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ಕಲರ್ ಸಲುವಾಗಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿಗೆ ಹಾಕಿದ್ರನ್ನು ಹಾಕಿ ಒಗ್ಗರಣೆ ಹೊಡೀರಿ. ಕಂಪ್ಲೀಟಾಗಿ ಪೂರ್ತಿ ಒಗ್ಗರಣೆ ಹೊಡಿಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಪಲ್ಯ ಬಾಜಿ ರೆಡಿ ಆಯಿತು. ನಿಮಗೆ ತುಂಬ ಅನ್ನದಲ್ಲಿ ಕೂಡ ಸಾಂಬಾರು ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂದರೆ ಇದನ್ನೇ ಸ್ವಲ್ಪ ಅಳಸು ಮಾಡಿ ನೀವು ಅನ್ನದಲ್ಲಿ ಕೂಡ ಹಾಕ್ಕೋಬೋದು. ಇಲ್ಲಪ್ಪ ಬೇರೆ ಚಪಾತಿ ಬಾಜಿಗೆ ಅಂದರೆ ಬಾಜಿ ಮಾಡ್ಕೋಬೋದು. ಒಂದೇ ಡಿಶ್ 2 ರೆಸಿಪಿ. ಸೊ ನೋಡಿ, ಒಂದೇ ಪದಾರ್ಥ ಮಾಡಿ 2ರಲ್ಲಿ ಉಣ್ಬೋವಂಥ ಪದಾರ್ಥ ಹೇಳಿದ್ದೀನಿ ನಾನು ಚಪಾತಿ ರೋಟಿ ಸಲುವಾಗಿ ಮಾಡ್ಕೊಂಡಿದ್ದೀನಿ. ರೈಸಿಗಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಲಿಕ್ವಿಡ್ ಥರ ಮಾಡಿಕೊಂಡ್ರೆ ರೆಡಿ ಆಗಿಬಿಡ್ತು. ಸೊ ಎಲ್ಲರಿಗೂ ಇಷ್ಟೊತ್ತನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.